ಹಾಯ್ ಹಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಸ್ವಲ್ಪ ಡಿಲೇ ಆಯಿತು ಈ ಸಲ ಬ್ಲಾಗ್ ಬರೋದು. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಮ್ಮ ಫ್ರೆಂಡ್ ಒಬ್ಬರು Yamaha RX100 ಬೈಕ್ ತೊಗೊಂಡಿದ್ದಾರೆ. ನೋಡೋಣ, ಅದನ್ನು ಸ್ವಲ್ಪ ರಿವ್ಯೂ ಮಾಡೋಣ ಇವತ್ತು ಅಂತ. ಸೌಂಡ್ ಇದೆ, ಇವ್ರದೇ ಬೈಕ್ ಅದು. ಸಾರಿ, ಅವ್ರು ವಿಡಿಯೋ ಬರೋಕ್ಕೆ ನಾಚ್ಕೋತಾರೆ, ಹಂಗಾಗಿ ಅವ್ರ ಮುಖನ ವಿಡಿಯೋದಲ್ಲಿ ತೋರಿಸಲ್ಲ. ಇದು 1995 ಸಿಂಗಲ್ ಓನರ್ ಅನ್ಸುತ್ತೆ ಗಾಡಿ. ಇದು ಸಾರಿ, ಥರ್ಡ್ ಓನರ್ ಆಗಿದೆ ಗಾಡಿ. ಇದು ಬಂದು ಇವರು 1,65,000 ಏನೋ ತಗೊಂಡಿರೋದು. ಈಗಿನ ಬೈಕ್ಗಳೆಲ್ಲ ರಾಯಲ್ ಎನ್ಫೀಲ್ಡ್ ಜಾವಾನೇ ಬಂದ್ಬಿಡುತ್ತೆ ಈ ರೇಟ್ಗೆ. ಬಟ್ ಈ ಬೈಕ್ ಮಾತ್ರ ಹೋಗ್ತಾ ಹೋಗ್ತಾ ಗಗನಕ್ಕೆ ಏರ್ತಾ ಇದೆ ಗಾಡಿ. ನೋಡ್ತಾ ಇರ್ಬೋದು ಎಷ್ಟು ಜೆನ್ಯೂನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ, ಫುಲ್ ಪಿನ್ ಟು ಪಿನ್ ರಿಸ್ಟೋರ್ ಮಾಡಿದ್ದಾರೆ ಗಾಡಿ. ಇದು ಬನ್ನಿ ಬೈ ಒಂದು ವಿಡಿಯೋ ಮಾಡೋಣ ಅಂತ ಕೇಳಿದಕ್ಕೆ ಆಗಲ್ಲ ಅಂತ ಹೇಳಲಿಲ್ಲ. ಒಂದೇ ಮಾತಕ್ಕೆ ಬನ್ನಿ ಬೈ ನಿಮ್ಗಿಂತ ಹೆಚ್ಚ ಅಂತ ಗಾಡಿ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಬೈ ನಿಮ್ ನಂಬಿಕೆಗೆ. ಇವನೇನು ಮಕ್ಕ ಹೇಳ್ತೀನಿ ಸ್ಟಾರ್ಟ್ ಮಾಡೋಣ. ಅಪ್ಪ ಹೋಗಪ್ಪ, ಆಮೇಲೆ ಮಾಡಿಸ್ತೀನಿ ಹೋಗಪ್ಪ. ಸ್ಟಾರ್ಟ್ ಮಾಡ್ದ. ಬನ್ನಿ, ಇವತ್ತು RX ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಯಾರ್ಯಾರೆಲ್ಲ RX ಲವರ್ಸ್ ಇದಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ದ ವಿಡಿಯೋ. ಮಾರ್ಕೆಟ್ ಅಲ್ಲಿ ಎಂತೆಂತ ಬೈಕ್ ಬಂದ್ರು ಲೆಜೆಂಡ್ರಿ RX ಗಿರೋ ಪವರ್ ಬೇರೆ. ಯಾಕಂದ್ರೆ ಎಲ್ಲ ಪಡ್ಡೆ ಹುಡುಗರಿಂದ ಹಿಡಿದು 80 ವರ್ಷದ ಮುದುಕರವರೆಗೂ ಈ ಗಾಡಿಗಿರೋ ಕ್ರೇಜ್ ಇವತ್ತಿಗೂ ಕಡಿಮೆ ಆಗಿಲ್ಲ. ಇನ್ನು 10 ವರ್ಷ ಬಂದ್ರಲ್ಲ, ಇನ್ನು 50 ವರ್ಷ ಬಂದ್ರು ಈ ಗಾಡಿಗಿರೋ ಕದರ್ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇದೀನಿ. ರೋಡ್ ಅಲ್ಲಿ ಹೋದ್ರೆ ಆಂಟಿ, ಅಂಕಲ್ಸ್, ಹುಡುಗ ಹುಡುಗಿ, ಮುದುಕರು ನೋಡ್ರಿ ಎಲ್ಲ ತಿರುಗಿ ನೋಡ್ತಾರೆ ಒಂದ್ಸಲ. ಆ ತರ ಇದೆ ಪರ್ಫಾರ್ಮೆನ್ಸ್. ಎಕ್ಸಾಕ್ಟ್ ಸೌಂಡ್ ಆಮೇಲೆ ಕೇಳಿಸ್ತೀನಿ ನಿಮ್ಗೆ ನಾನು. ಇದು RPM ಲೆವೆಲ್ ಅಂತೂ ಬೇರೆ ಲೆವೆಲ್ ಗುರು. ಯಾಕಂದ್ರೆ ನೀನ್ ಕೊಡ್ತೀಯ ನಾನು ಹೋಗ್ತೀನ, ನೀನ್ ಕೊಡ್ತೀಯ ನಾನು ಹೋಗ್ತೀನ ಅಂತಿದೆ ಗಾಡಿ. ಅಷ್ಟು ಪವರ್ಫುಲ್ ಆಗಿ ಬಿಟ್ಟಿದ್ದಾನೆ. 100cc ಬೈಕ್ ಆದ್ರೆ ಇವತ್ತು 350 ಕ್ಲಾಸಿಕ್ ಬುಲೆಟ್ಗೆ ಮಕಣೆ ಮನಸ್ಕೊಂಡು ನಡೆಯುತ್ತೆ ಅಂತ ಹೇಳ್ಬೋದು ಈ ಗಾಡಿಗೆ. ಈ ಗಾಡಿಲಿ 50-60 ಹೋದ್ರೆ ಒಂಥರ ಮಜಾ, ಆದ್ರೆ 70-80 ಹೋದ್ರೆ ಇನ್ನೂ ಒಂಥರ ಮಜಾ. ಹೇಳ್ಬೇಕಂತಂದ್ರೆ ಒಂದು 30-40 ಹೋದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನನ್ನ ಫ್ರೆಂಡು ಪಾಪ ನನ್ನನ್ನು ನಂಬಿ ಬೈಕ್ ಕೊಟ್ಟಿದ್ದಾರೆ. ಈ ವಿಡಿಯೋ ಏನಾದ್ರು ನೋಡಿದ್ರೆ, ಇನ್ನೇನಾದ್ರು ಅವ್ರ ಮುಂದೆ ಹೋಗಿ ಬೈಕ್ ಬೇಕಿತ್ತು ಬೈ ವಿಡಿಯೋ ಮಾಡಕ್ಕೆ ಅಂತ ಹೇಳಿದ್ರೆ ಯಾಕೆ ಸಿಕ್ಕಿದ್ರೆ ನಮ್ಮ ಮಕ್ಕಳು ಕೊಡ್ತಾರೆ. ಈ ವಿಡಿಯೋದಲ್ಲಿ ನಿಮ್ಗೆ ಸಾರಿ ಕೇಳ್ತಾ ಇದೀನಿ ಬೈ. ಆಕ್ಚುಲಿ ಒಂದು 350 ಕ್ಲಾಸಿಕ್ ಬುಲೆಟ್ ಹತ್ತಿದ್ರು ನಮ್ಗೆ ಅಷ್ಟೊಂದು ಏನ್ ರಗಡ ಓಡಿಸ್ಬೇಕು ಅಂತ ಅನ್ಸಲ್ಲ. ಬಟ್ ಈ RX 100, 135 ಇಲ್ಲಾಂದ್ರೆ RXZ ಇಂಥ ಗಾಡಿಗಳಲ್ಲಿ ಕೂತ್ಕೊಂಡ್ರೆ ಸಿಗೋ ಮಜಾನೇ ಬೇರೆ ಗುರು. ಆಮೇಲೆ ಇಟ್ಟು ತುಂಬಾ ಹೆವಿ ಪೇಂಟೆಡ್ ಮಾಡಿಸ್ಕೊಂಡು ಹೆಂಗಂದ್ರೆ ಎಕ್ಸಾಕ್ಟ್ ಹಾಕಿ ಆ ಎಕ್ಸಾಕ್ಟ್ ಎಲ್ಲ ಫುಲ್ ಹೊಗೆ ಕಟ್ಸ್ಕೊಂಡು ಸೌಂಡ್ ಕಟ್ಸಿ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಸ್ಟಾಕ್ ಅಲ್ಲಿ ಇಡಬೇಕು. ಯಾವತ್ತಿದ್ರು ಸ್ಟಾಕ್ ಅಲ್ಲಿ ಇಟ್ಟಷ್ಟು ಗಾಡಿಗೆ ವ್ಯಾಲ್ಯೂ ಜಾಸ್ತಿ. ಯಾಕಂದ್ರೆ ಎಲ್ಲರೂ ಒಂದ್ಸಲ ಹಾಗೆ ತಿರುಗಿ ನೋಡ್ತಾರೆ. ಹಾಗಿದ್ರೆ ನಮ್ಮ ಬೈ ಸ್ವಲ್ಪ ಎಕ್ಸಾಕ್ಟ್ ಸೌಂಡ್ ಜಾಸ್ತಿನೇ ಇಟ್ಟಿದ್ರೆ ನಂಗೆ ಇದು ಇಷ್ಟ ಆಗಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಇದ್ರೆ ಚೆನ್ನಾಗಿ ಚಂದ. ಇದು ಒರಿಜಿನಾಲಿಟಿ 100 ಏನ್ ಸೌಂಡ್ ಬರುತ್ತೋ ಅದೇ ಇರ್ಬೇಕು. ನಾನೇನಾದ್ರೂ ಬೈಕ್ ಪರ್ಚೇಸ್ ಮಾಡಿದ್ರೆ 100% ಒರಿಜಿನಾಲಿಟಿ ಪಿನ್ ಟು ಪಿನ್ ರಿಜಿಸ್ಟರ್ ಮಾಡಿಸಿದ್ರು ಸ್ಟಾಕ್ ಅಲ್ಲಿ ಇಡೋದಕ್ಕೆ ನೋಡ್ತೀನಿ. ಯಾಕಂದ್ರೆ ಸ್ಟಾಕ್ ಅಲ್ಲಿ ಇಟ್ಟರೆ ಪ್ರತಿಯೊಂದು ಆಂಟಿಕ್ ಗಾಡಿನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಬಟ್ ಒಳ್ಳೆ ಔಟ್ಲುಕ್ ಬರುತ್ತೆ. ಇವತ್ತು ಮೈಸೂರಲ್ಲಿ ಸಂಡೇ ಆಗಿರೋದ್ರಿಂದ ಅಂತ ಯಾರು ಹೇಳ್ಕೊಳೋಷ್ಟು ಜನ ಇಲ್ಲ. ಪೊಲೀಸರು ಹಾಕೋತಾ ಇದಾರೆ. ಇದೊಂದು ಪ್ರಾಬ್ಲಮ್ ಗುರು, ವಿಂಟೇಜ್ ಗಾಡಿ ಇಟ್ಟಿರೋದು. ಆಮೇಲೆ RX ಇದ್ರೆ ಅಮ್ಮ ಅಪ್ಪ ಎಲ್ಲ ಇದ್ದು ಪೊಲೀಸರು ಹಾಕೊಳ್ಳದೆ ಅಂತ ಬಿಡಲ್ಲ. ಫಸ್ಟ್ RX ಅಂತಿದಂಗೆ ಫಸ್ಟ್ ಕೈ ಹೊಡೆದ್ಬಿಡ್ತಾರೆ. ಅದು ಬೇರೆ ಭಯ. ಒಂದೇ ದಿನ 500 ಕಿಲೋಮೀಟರ್ ಓಡಿಸಿದ್ರು ಬೇಜಾರಾಗ್ತಿರೋ ಗಾಡಿಗಳು ಅಂದ್ರೆ ಅದು ಟೂಸ್ಟ್ರೋಕ್ ಮಾತ್ರ. ಲೆಜೆಂಡ್ರಿಗಳು ಗೊತ್ತಿರುತ್ತೆ, ಆಮೇಲೆ ಈಗಿನ ಯುವಕರಿಗೆ ಮಾತ್ರ ಗೊತ್ತಿರುತ್ತೆ ಟೂ ಸ್ಟ್ರೋಕ್ ವ್ಯಾಲ್ಯೂ ಏನು ಅಂತ.
ಬಂದು ಹೆಚ್ಚು ಕಡಿಮೆ 1995 ಒಂದು 30 ಇಯರ್ಸ್ ಆಯ್ತಾ ಬಂತು. 30 ವರ್ಷ ಆದ್ರೂ ಈ ಗಾಡಿ ಕದರ್ ಗತ್ತು ಗಾಂಭೀರ್ಯ ಏನು ಚೇಂಜ್ ಆಗಿಲ್ಲ ಬ್ರೋ. ಯಾವ ನೀವು ವೈಟ್ RX ಮೇಲೆ ಕೂತ್ರೆ ಎಲ್ಲರೂ ಒಂದ್ಸಲ ಹಂಗೆ ತಿರುಗಿ ನೋಡ್ತಾರೆ. ನನ್ನ ಪ್ರಕಾರ ಲೈಫಲ್ಲಿ ನಮ್ ಸಾಲ, ಕಮಿಟ್ಮೆಂಟ್, ಜವಾಬ್ದಾರಿ ಎಲ್ಲ ಇದ್ದೇ ಇರುತ್ತೆ. ಆದ್ರೆ ಒಂದ್ಸಲ ಕಷ್ಟನೋ ಸುಖನೋ ಒಂದು RX ಬೈಕ್ ತಗೊಂಡು ನಿಮ್ದೇ ಮೇಂಟೈನ್ ಮಾಡಿ 4 ದಿನ ಸೋಕೆ ಮಾಡ್ಬೇಕು. ನೀವೇನಂತೀರ ಕಮೆಂಟ್ ಮಾಡಿ ಮುಂಚೆ. ಹಂಗೆ ಕೊಟ್ರೆ ಎಕ್ಸಿಲೇಟರ್ ಸೈಕ್ ಆಗೋಯ್ತದೆ. ನೋಡಿ ಸ್ಕೂಲ್ ಮಕ್ಕಳೆಲ್ಲ ಬಸ್ಸಲ್ಲಿ ತಿರುಗಿ ನೋಡ್ತಾರೆ. ಅವರು ದೊಡ್ಡವರಾದ್ಮೇಲೆ ಎಲ್ಲಾ ಚಿಕ್ಕ ಕೆಲಸ ಅದೇ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಯಾಕೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ವಿಡಿಯೋ ಫುಲ್ ನೀವು ಗಾಡಿ ಮೇಲೆ ಫೋಕಸ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಗಾಡಿ ಪರ್ಫಾರ್ಮೆನ್ಸ್ ಮೇಲೆ ನಾನು ಫೋಕಸ್ ಮಾಡ್ತಾ ಇರೋದ್ರಿಂದ ನನ್ನ ಫೇಸ್ ಕೂಡ ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ. ಅಭಿಮಾನಿಗಳೆಲ್ಲ ತುಂಬಾ ಬೇಜಾರು ಮಾಡ್ಕೊಳ್ಬೇಕು. ಆಕ್ಚುಲಿ ಸಂಡೇ ಬಂದ್ರೆ ಮಡಿಕೇರಿ ಮೈಸೂರು ಸಿಕ್ಕಾಪಟ್ಟೆ ಬಿಸಿ ಆಗಿರುತ್ತೆ. ದಯವಿಟ್ಟು ಮೈಲೇಜ್ ಕೇಳೋರು ಯಾವ್ದೇ ಹುಡುಗ ಆಗ್ಲಿ ಪರ್ಚೇಸ್ ಮಾಡ್ಬಿಡಿ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲಾ ಪ್ರತಿಯೊಬ್ಬರು ಹುಡುಗರಿಗೂ ಒಂದು RX ಇಡಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇದೆ. ನಿಮ್ ಯಾರ್ಯಾರಿಗಿದೆ ಕಮೆಂಟ್ ಮಾಡಿ ತಿಳಿಸಿ. ಆಸೆ ಇದ್ ಮಾತ್ರಕ್ಕೆ ತಗೊಳ್ಳಲೇಬೇಕು ಅಂತ ಏನಿಲ್ಲ. ನಮ್ ತರ ಭಕ್ತರ ಕಡೆ ಇಟ್ಕೊಂಡು ಸೋಕಿ ಮಾಡೋದು ತೊಂದರೆ ಇಲ್ಲ. ನಾವು ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ಈಗಿನ ಹುಡುಗರಿಗೆ ನೀವು ಯಾವ್ದೇ ಬೈಕ್ ಟೂ ಸ್ಟ್ರೋಕ್ ತಗೊಳ್ಳಿ, ಬಟ್ ಸೇಫ್ಟಿ ಯೂಸ್ ಮಾಡಿ. ಬೇರೆ ತಪ್ಪು ಇಟ್ಕೋಬಿಡಿ. ಹೆಲ್ಮೆಟ್ ಹಾಕೊಳ್ಳಿ. ನೀವು ಫಸ್ಟ್ ನಿಮ್ನ ಕರೆಕ್ಟ್ ಆಗಿ ಜೋಪಾನ ಹೋಗಿ ಇಟ್ಕೊಂಡು ಎಲ್ಲ ಪ್ರಿಕಾಷನ್ಸ್ ತಗೊಂಡು ಆಮೇಲೆ ಗಾಡಿ ಜಾಸ್ತಿ ಸ್ಪೀಡಾಗಿ ಓವರ್ ಸ್ಪೀಡಾಗೆಲ್ಲ ರೈಡ್ ಮಾಡ್ಬಿಡಿ ಗಾಡಿನ. ಯಾಕಂದ್ರೆ ನಿಮ್ನೆ ನಂಬಿ ನಿಮ್ ಫ್ಯಾಮಿಲಿಗಳಿರುತ್ತೆ. ನೀವು ಯಾವ್ದೋ ಉತ್ತರ ಮಗ ಹೇಳ್ದ ಅಂದ್ಬಿಟ್ಟು ನೀವು ಏನಾದ್ರು ತಗೊಂಡು ಟೂ ಸ್ಟ್ರೋಕ್ ಸ್ಪೀಡಾಗಿ ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಂತೀರ. ಆಮೇಲೆ ಬಿ ಸೇಫ್ ಅಂಡ್ ಬಿ ಸೇಫ್ ರೈಡ್. ನಮ್ಗೆ ರೋಡಲ್ಲಿ ಆಗ್ತಾ ಇರೋ ಒಂದು ವಿಷಯ ಅಂದ್ರೆ ಎಮ್ಸ್ಗಳು ಹಾಕೋದು. 6 ಕಿಲೋಮೀಟರ್ಗೂ 10 ಅಂಶ ಹಾಕಿದ್ರೆ ನಾವ್ ಹೆಂಗ್ ಗಾಡಿ ಓಡಿಸೋದು, ಆ ಫೀಲ್ ಹೆಂಗ್ ತಗೊಳ್ಳೋದು. RX ಅಲ್ಲಿ ಹೋಯ್ತಾ ಇದ್ರೆ ಎಷ್ಟು ಕಿಲೋಮೀಟರ್ ಬೇಕಾದ್ರೆ ಒಂದೇ ದಿನ ರೈಡ್ ಮಾಡ್ಬಿಡ್ಬೋದು, ಬೇಜಾರೇ ಆಗಲ್ಲ. ನಾನು ಮುಂದೆ ಬರೋಂಥ ದಿನಗಳಲ್ಲಿ RX ತಗೋಬೇಕಂತ ಟ್ರೈ ಮಾಡ್ತೇನೆ. RX ತಗೊಂಡ್ರೆ ಕಂಟಿನ್ಯೂಸ್ ಆಗಿ 100 ಬ್ಲಾಕ್ ಮಾಡಿ ಹಾಕೋ ಅಂತ ನನ್ನ ಪ್ಲಾನ್ ಇದೆ. ರೋಡಾಗಿ ಮಾಡಿದೀವಿ ಇದು ಮಕ್ಕಳನ್ನ.
ಮಾಡ್ತಾ ಇದೀಯಾ? ಈ ಗಾಡಿನ ಇಟ್ಕೊಂಡು ಯಾರು ಲಾಂಗ್ ಡ್ರೈವ್ ಹೋಗ್ಬೇಕು, ಸಿಟಿ ಒಳಗಡೆ ಓಡಿಸ್ತಾ ಇದ್ರೆ ಮಜಾ ಬರಲ್ಲ. ನನ್ನ ಗಾಡಿ ಅಡ್ಡ ಬರ್ತಾ ಇರುತ್ತೆ. ನಮ್ಗೆ ಗಾಡಿ ಫೀಲ್ ಸಿಗ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಒಂದು 50ರಿಂದ 100 ಕಿಲೋಮೀಟರ್ ಹೋಗ್ಲೇಬೇಕು. ಆಮೇಲೆ RX ಅಲ್ಲಿ 2 ತರ ಇದೆ, ಒಂದು 135, ಒಂದು 100. ಅದರಲ್ಲೂ ನನಗೆ 135 ಅಷ್ಟು ಇಷ್ಟ ಆಗಲ್ಲ, ಯಾಕಂದ್ರೆ ಗಾಡಿ ಅದು ನನ್ಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ. ಬಟ್ 100 ಇರೋ ವ್ಯಾಲ್ಯೂ, 100 ಇರೋ ಸೌಂಡ್ ಸೈಸು 135 ಇಲ್ಲ ಅಂತ. ಇದನ್ನ ಬಿಟ್ರೆ RX ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಅದು ಈಗಾಗಲೇ 6 ರೇಂಜ್ ಹೋಗ್ಬಿಟ್ಟಿದೆ. 293, 350 ಹೇಳ್ತಾರೆ. ಇನ್ನು RD 350 ಅಂತೂ ಕಿಂಗ್ ಆಫ್ 2 ಸ್ಟ್ರೋಕ್ ಅಂತ ಹೇಳ್ಬೋದು ಅದನ್ನ. ಅದಂತೂ 7 lakh 8 lakh ಎಬೋ ಆಗ್ಬಿಟ್ಟಿದೆ. ಮೈಸೂರಲ್ಲಿ ಗಾಡಿಗಳು ಕೆರೆದಂಗೆ ಆಗ್ತಾ ಇಲ್ಲ. ಬೇರೆ ಕಡೆ ಎಲ್ಲಿ ತರಬೇತಿ ಅಲ್ಲೇ ಬಂದು ಬೈ ಮಾಡೋದು ಅನ್ಕೊಂಡಿದ್ದೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಸರಿ ಒಂದು RX 100 ಇದ್ರೆ ಅವ್ರು ಬೇಕು ನನಗೇನೆ. ಕಡಿಮೆ ಇದ್ರೆ ಯಾರು ಕಮೆಂಟ್ ಮಾಡಿ ತಿಳಿಸಿ, ತಗೋಣ. ಒಳ್ಳೆ ಮಸ್ತಾಗಿ ರೆಡಿ ಮಾಡಿಸಿ ಗಾಡಿ ಓಡದೇ ಇದ್ರೆ ಪರವಾಗಿಲ್ಲ, ಇಂಜಿನ್ನು ಚಾರ್ಸಿ 2 ಚೆನ್ನಾಗಿದ್ರೆ ಸಾಕು ನನಗೆ. ಮಿಕ್ಕಿದೆಲ್ಲ ನಾವೇ ಕಸ್ಟಮೈಸ್ ಮಾಡಿಸ್ಕೊತೀವಿ. ಈ ತರ ಗಾಡಿ ಕೊಟ್ರೆ ನೆಕ್ಸ್ಟ್ ನನ್ನ ಮಗನ ಕಾಲದಲ್ಲಿ ಗಾಡಿ ಏನಾದ್ರು ಇಟ್ಕೊಂಡ್ರೆ ನಾನು ತಗೊಂಡು ಅವನು ಹಂಗೆ ಇರೋಬ್ಬರ ಕಾಲೇಜ್ ಹುಡುಗರು ನಮ್ಮ ಅಪ್ಪನ ಕಾಲದಲ್ಲಿ ಗಾಡಿ ಫೇಮಸ್. ನಮ್ಮ ಕಾಲದಲ್ಲಿ ಅಂತೂ ಕೇಳೋದೇ ಇಲ್ಲ, ಯಾರು ನೋಡಿದ್ರು RX ಅಂತ ಇರ್ತಾರೆ. ಇನ್ನು ನನ್ನ ಮಗ ಏನಾದ್ರು ಸ್ಕೂಲ್ಗೆ ಕಾಲೇಜ್ ಹೋಗೋ ಟೈಮಲ್ಲಿ ಗಾಡಿ ನೆಚ್ಕೊಂಡು ಓಡಾಡ್ಬಿಟ್ರೆ ಆಗಿನ ಹುಡುಗರಿಗೆಲ್ಲ ಈ ಗಾಡಿ ಬಗ್ಗೆ ಗೊತ್ತೇ ಇರಲ್ಲ. ಈ ತರ ಗಾಡಿ ಇಟ್ಟ ಅಂತಾನೆ ಎಲ್ಲರೂ ಆಶ್ಚರ್ಯ ಪಡ್ಬೇಕು, ಆ ಲೆವೆಲ್ ನೋಡ್ತಾರೆ ಈ ಗಾಡಿನ. ಯಾಕಂದ್ರೆ ಇನ್ನು 100 ವರ್ಷ ಹೋದ್ರೆ ಇದ್ರ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ ಅನ್ಸುತ್ತೆ. ಜನ 4 ವೀಲರ್ ಅಲ್ಲ, ಲಾರಿ ಹೋದ್ರು ತಿರುಗಿ ನೋಡೋ ಅಂತ ಗಾಡಿಗಳು ಆಲ್ಮೋಸ್ಟ್ ಎಲ್ಲ ನಮ್ಮ ಹುಡುಗರೇ ಕೇಳ್ಕೊಳ್ಳೋದು. ನಾನು 2 ಸ್ಟ್ರೋಕ್ ನ ಸೇವ್ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಗಾಡಿಗಳನ್ನ ನಾವು ನನ್ನ ಮಕ್ಕಳು ಇಲ್ಲ ಮೊಮ್ಮಕ್ಕಳ ಕಾಲಕ್ಕೆ ಮ್ಯೂಸಿಯಂ ಅಲ್ಲೋ ಇಲ್ಲ ಯಾವ್ದಾರ ಮನೇಲಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಹಾಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಗಾಡಿಗಳನ್ನೆಲ್ಲನು. ಈ ಗಾಡಿ ಸ್ಪೇರ್ಸ್ ಅಂತೂ ಮೊದಲೇ ಸಿಗ್ತಲ್ಲ. ಯಾರ್ಯಾರು ಈ ಲೆಜೆಂಡರಿ ಗಾಡಿಗಳನ್ನ ಅಲ್ಲಿ ಇಲ್ಲಿ ಸ್ಪೇರ್ ಹುಡುಕಿ ಕಷ್ಟಪಟ್ಟು ಅದನ್ನ ರೆಡಿ ಮಾಡಿಸ್ಕೊಂಡು ಓಡಿಸಿ ಜನಗಳಿಗೆ ಇನ್ನೂ ಈ ಗಾಡಿನ ರೋಡ್ ಮೇಲೆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ನಾನು ಎಲ್ಲಾ 2 ಸ್ಟ್ರೋಕ್ ಫ್ರೆಂಡ್ಸ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ 2 ಸ್ಟ್ರೋಕ್ ಹೋಗ್ ಮಾಡೋದು ಅಂದ್ರೆ ಅಷ್ಟು ಸಿಂಪಲ್ ಅಲ್ಲ. ಒಂದು ಗಾಡಿ ತಗೊಂಡ್ರೆ ಆಲ್ಮೋಸ್ಟ್ ಸ್ಪೇರ್ ಸಿಗಲ್ಲ. ಸ್ಪೇರ್ ಸಿಕ್ಕಿದ್ರೆ ಒಂದಷ್ಟು ಫ್ರೀ ಹೇಳ್ತಾರೆ ಸ್ಪೇರ್ಗೆ. ಅಂತದ್ರೆಲ್ಲ ಸ್ಪೇರ್ನೆಲ್ಲ ಹುಡುಕಿ ತಂದು ಅದಕ್ಕೆ ಅಷ್ಟು ಟೈಮ್ ಕೊಟ್ಟು ಈ ಗಾಡಿ 1 ದಿನ 2 ದಿನದಲ್ಲಿ ರೆಡಿ ಆಗಲ್ಲ. ಕೆಲವೊಂದು 15 days, 1 month, 2 months, ಕೆಲವೊಂದು ವರ್ಷಾಂಗಟ್ಲೆ ಕಾದು ರೆಡಿ ಮಾಡಿಸಿರೋ ಫ್ರೆಂಡ್ಸ್ ಇದ್ದಾರೆ. ಅಷ್ಟು ಸುಲಭದ ಮಾತೆಲ್ಲ 2 ಸ್ಟ್ರೋಕ್. ನನ್ನ ಪ್ರಕಾರ ಒಬ್ಬ ಒಳ್ಳೆ ರೈಡರ್ ಅನ್ಸ್ಕೋಬೇಕಾದ್ರೆ ಅವನು ಮ್ಯಾಕ್ಸಿಮಮ್ ಅಂದ್ರು ಈ 2 ಸ್ಟ್ರೋಕ್ ಗಾಡಿಗಳನ್ನ ಓಡಿಸ್ಬೇಕು. ಯಾಕಂದ್ರೆ 4 ಸ್ಟ್ರೋಕ್ ಅಯ್ಯಾಪುರದವರೆಗೂ ಓಡಿಸಿದ್ರು ಅಷ್ಟು ಮಜಾ ಬರಲ್ಲ.
ಹಾಗೆ ಒಂದ್ ಒಳ್ಳೆ ಬೈಕ್ ರೈಡರ್ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಆರಾಮಾಗಿ ಒಂದು RX 100 130 ತರ ತಗೊಂಡು ಓಡಿಸೋದನ್ನ ಕಲೀರಿ. ಯಾಕಂದ್ರೆ ಇದು ನೋಡ್ತಿದ್ರೆ ಒಳ್ಳೆ ರೈಡರ್ ಅಂತ ಅನ್ಕೋಬಹುದು. ಇದನ್ನ ಅವಾಯ್ಡ್ ಮಾಡೋದು ಕಲ್ತ್ರೆ ನೀವು ಇಂಡಿಯಾದಲ್ಲೆಲ್ಲ ವರ್ಲ್ಡ್ ಅಲ್ಲಿ ಅಂತ ಲೇಟೆಸ್ಟ್ ಗಾಡಿಯಿಂದ ಹಿಡಿದು ವಿಂಟೇಜ್ ಗಾಡಿವರೆಗೂ ಓಡಿಸೋಂತ ತಾಕತ್ನ ನಮ್ಮ RX ಕೊಟ್ಬಿಡುತ್ತೆ ನಿಮ್ಗೆ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ನಿಮ್ಗೆ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಏನೋ ಒಳ್ಳೆ ರೈಡ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ಬರುತ್ತೆ. ಅದರಲ್ಲಿ RX ಎಷ್ಟು ಬಿಟ್ಟು ನಮ್ಮ ಬೈ ಎಷ್ಟು ತಗೊಂಡ್ರು, ಇದು ಎಷ್ಟು ಖರ್ಚು ಮಾಡಿದ್ದಾರೆ ಎಲ್ಲ ಅವ್ರ ಮೇಲೆ ಹೇಳಿಸ್ತೀನಿ. ರೈಡರ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಕ್ಸಾಕ್ಟ್ ಸೌಂಡ್ ಒಂದು ನೀಟಾಗಿ ಹತ್ತಿರದಿಂದ ತೋರಿಸ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇದೆ ನಮಗೊಂದು ಹೊಸ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.